ಈ ಬ್ಯೂರೋಕ್ರೇಟ್ಸ್ ಏನಿದಾರ ಅವ್ರು ಏನು ತಿಳ್ಕೊಂಡಾರ, ದೇವ್ರು ನಮ್ಮನ್ನು ಸ್ಪೆಷಲ್ ಹುಡ್ಚಾನ. ಜಗತ್ನ್ಯಾಗ ನಮ್ಮಷ್ಟು ಬುದ್ಧಿವಂತರು ಜಗತ್ನ್ಯಾಗ ಯಾರೂ ಇಲ್ಲ. ಯಾರ ಮಾತನ್ನು ಕೇಳಬೇಕು ಅನ್ನೋ ಸೌಜನ್ಯ. ಅದರಲ್ಲಿ ಕೆಲವು ಜನ ಬೆರಳೆಣಿಕೆ ಅಷ್ಟು IAS ಆಫೀಸರ್ಗಳನ್ನು ಬಿಟ್ರೆ ಉಳಿದವರೆಲ್ಲ ಇವರೆಲ್ಲ ರೆಡಿಮೇಡ ಮ್ಯಾಲಿಂದ ಕೆಳಗೆ ಬಿದ್ದಾರ. ಇಡೀ ದೇಶನ ಹಾಳು ಮಾಡೋ ಕಾಂಟ್ರಾಕ್ಟ್ ನಮ್ಗೆ ಕೊಟ್ಟಾರ ಅನ್ನೋ ರೀತಿಯಲ್ಲಿ ವರ್ತಿಸೋದನ್ನು ನೋಡಿದ್ರೆ ಭಾಳ ಬೇಜಾರಾಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ನಮ್ಮ ಪ್ರಾರ್ಥನೆ ಏನಿರೋ, ದೇವರೇ ಒಳ್ಳೆ ಬುದ್ಧಿಯವರನ್ನು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ತಗೊಂಡು ಬಾ, ಇಡೀ ದೇಶಕ್ಕೆ ಒಳ್ಳೇದಾಗತ್ತೆ. ನಮ್ಮ ದೇಶ ಏನ್ರಿ ಒಂದು 5 ವರ್ಷದಾಗ ಮ್ಯಾಗ ಬರ್ತದೆ, 50 ವರ್ಷ ಅಲ್ಲ, ಮನಸ್ಸು ಮಾಡಿದ್ರೆ 5 ವರ್ಷದಾಗ. ಯಾವ ದೇಶ ಐತೆ ಹೇಳ್ರಿ? ದಿವ್ಸಕ್ಕೆ 38 ಕಿಲೋಮೀಟರ್ ಹೈವೇ ತಯಾರು ಮಾಡುವಂಥ ಕೆಪಾಸಿಟಿ ಈ ದೇಶದಾಗ ಐತೆ. ದಿವ್ಸಕ್ಕೆ 2 ಮಹಾವಿದ್ಯಾಲಯಗಳು ಪ್ರತಿ ದಿವಸ ನಮ್ಮ ದೇಶದಾಗ ತಯಾರಾಗ್ತವೆ. ಈಗ ಪ್ರತಿ ವರ್ಷ ಏನೂ ಇಲ್ಲಂದ್ರೆ 5 ರಿಂದ 10 ಯೂನಿವರ್ಸಿಟಿಗಳು ತಯಾರಾಗ್ತಾ ಇವೆ. ಪ್ರತಿ ವರ್ಷ 5 ರಿಂದ 10 IITಗಳು ತಯಾರಾಗ್ತಾ ಇವೆ ನಮ್ಮ ದೇಶದಲ್ಲಿ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಈ ವರ್ಷ 2 ಲಕ್ಷ ಕೋಟಿ ಬರೀ ಫೋನ್ಗಳ ಮಾರಾಟ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಏನೂ ಕೊರತೆ ಇಲ್ಲ, ಬುದ್ಧಿವಂತರ ಕೊರತೆ ಇಲ್ಲ. ಏನಾಗಿದೆ, ನಮ್ಮ ಮಾತು ಯಾರು ಕೇಳದೆ ಇದ್ರೆ ಪ್ರತಿಭಾ ಪಲಾಯನ ಆಗಿ ಹೋಗಿಬಿಡುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ 4 ಲಕ್ಷ ಜನ ಕೋಟ್ಯಾಧೀಶರು ಈ ದೇಶ ಬಿಟ್ಟು ಹೋದ್ರು. 4 ಲಕ್ಷ ಜನ, ಸಾವಿರದ ಮಾತು ಮಾತಾಡ್ತಾ ಇಲ್ಲ ನಾನು. 4 ಲಕ್ಷ ಜನ ಕೋಟ್ಯಾಧೀಶರು. ಅದೇ ಸಂದರ್ಭದೊಳಗೆ ನಿಮ್ಗೆ ಹೇಳ್ತೀನಿ, ಇಲ್ಲಿ ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಹಳ್ಳಿ ಇದೆ, ಹಿವರೇ ಬಜಾರ್ ಅಂತ. ಅತ್ಯಂತ ಬರಗಾಲದ ಹಳ್ಳಿ. ಊರವರೇ ಎಲ್ಲ ಕೂಡಿ ನೀರನ್ನು, ಓಡೋ ನೀರನ್ನು ನಡೆಯುವಾಗಿ ಮಾಡಿ, ನಡೆಯೋ ನೀರನ್ನು ನಿಲ್ಲಿಸಿ, ನಿಂತ ನೀರನ್ನು ಇಂಗಿಸಿ, ಆ ಊರಲ್ಲಿ 150 ಜನ ಕೋಟ್ಯಾಧೀಶರಿದ್ದಾರೆ. ಅವ್ರ ಅಕೌಂಟ್ನೊಳಗೆ, ಪ್ರತಿಯೊಬ್ಬರ ಅಕೌಂಟ್ನೊಳಗೆ 1 ಕೋಟಿಗಿಂತಲೂ ಹೆಚ್ಚು ಹಣ ಇದ್ದವ್ರು 150 ಜನ ಒಂದೇ ಹಳ್ಳಿಯಲ್ಲಿದ್ದಾರೆ. ನಮ್ಮ ಅಣ್ಣ ಹಜಾರೆ ಅವರ ಊರಿನ ಪಕ್ಕದ ಊರು, ಪಕ್ಕದಲ್ಲಿ ಪೊಪ್ಪಟ್ರಾವ್ ಪವಾರ್ ಅಂತಿದ್ದಾರೆ. ಆ ಊರು ಸರ್ಪಂಚ್ ಅವನು. ನಾ ಎಷ್ಟೋ ಸಾರಿ ಹೋಗಿನಿ. ಏನು ಮಾಡ್ಬೇಕಾಗಿಲ್ರಿ, ಯೋಜಕರು ಬೇಕು. ನಮ್ಮಲ್ಲಿ ಏನೂ ಕೊರತಿಲ್ಲ. ಅವ್ರು ನೋಡ್ಬೇಕು, ಆ ಊರಾಗ ಹೋದ್ರೆ ಅಧ್ಯಾತ್ಮನೂ ಅಷ್ಟೇ ಚೆನ್ನಾಗಿದೆ, ಬೆಳೆಗಳು ಅಷ್ಟೇ ಚೆನ್ನಾಗಿ. ಆಮ್ಯಾಗ ಇಡೀ ಊರ ಕುಂತ್ಕೊಂಡು ನಿರ್ಣಯ ಮಾಡುತ್ತೆ ಈ ವರ್ಷ ಯಾವ ಬೆಳೆ, ಈ ವರ್ಷ ಬರುವಂಥ ಮಳೆ ಎಷ್ಟು, ಯಾವ ಬೆಳೆ ಬೆಳಿಬೇಕು. ಅವ್ರು ಮ್ಯಾಕ್ಸಿಮಮ್ ಬೆಳೀತಾ ಇರೋದು ಈರುಳ್ಳಿ. ಕೋಟ್ಯಾಧೀಶರಾದವರು 4 ತಿಂಗಳದಾಗ ಕೆಲಸನೇ ಬಗ್ಗೆ. ಇನ್ನೊಂದು ಊರು ನೋಡಿ ಬಂದ ನಾನು, ರಾಜಸ್ಥಾನದೊಳಗೆ. ಆ ಊರೊಳಗೆ ಜನನೇ ಇರ್ತಿರ್ಲಿಲ್ಲ, ಬರೇ ವೃದ್ಧರು ಮಾತ್ರ ಇರ್ತಿದ್ರು. ತರುಣರೆಲ್ಲ ಊರು ಬಿಟ್ಟು ಹೋಗ್ತಿದ್ರು. ಅಂಥ ಊರಲ್ಲಿ ಅವ್ರ ಊರ ನೀರನ್ನು ಅವ್ರು ಒಂದು ಹನಿನೂ ಹೊರಗೆ ಹೋಗಿ ಕೊಡೋದಿಲ್ಲ. ಯಾವಾಗಲಾದ್ರೂ ಒಂದು ಸರಿ ಮಳೆ ಬೀಳುತ್ತೆ. ಲಾಪೋಡಿಯಾ ಅಂತ ಈ ಅಜ್ಮೇರ್ದಿಂದ ಈ ಕಡೆ ಬರುತ್ತೆ ಸ್ವಲ್ಪ. ಆ ಊರಲ್ಲಿ ನೀವು ಹೋದ್ರಿ ಅಂದ್ರೆ ಆಶ್ಚರ್ಯ ಅನ್ಸುತ್ತೆ.